ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಹಾಸ್ ಸ್ವಸ್ಥ ಗ್ರೀನ್ಸ್ ಆ್ಯಂಡ್ ಮಶ್ರೂಮ್ ಯೂಟ್ಯೂಬ್ ಚಾನಲ್. ಒನ್ ಆರ್ ಕ್ಲೋಸ್ ಟು ಗುಡ್ ಹೆಲ್ತ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವತ್ತೇ ಈಗಲೇ ಈ ಕ್ಷಣನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸಿ ಆ್ಯಂಡ್ ಈ ವರ್ಷ ನಾವು ಹೇಗೆ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿದ್ದೆ. ಅಂದರೆ ಬೈ ಯೂಸಿಂಗ್ ಮೈಕ್ರೋ ಗ್ರೀನ್ ಪಾಟ್ಸ್ನ, ಅಂದರೆ ಧಾನ್ಯಗಳನ್ನು ತಾಯಿಗೆ ಅರ್ಪಿಸಿ ಹೆಂಗೆ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ನಾನು ಆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದಂಗೆ ನನಗೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆರ್ಡರ್ಸ್ ತೊಗೊಂಡಾಗಿಂದನೂ ಇಲ್ಲಿ ತನಕ ನಾನು ಏನೇನು ಸ್ಟ್ರಗಲ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ. ನೀವೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನನಗೆ ಬಂದಿರೋ ಆರ್ಡರ್ಸಲ್ಲಿ ನಾನು ತೊಗೊಂಡಿದ್ದು ಎರಡು, ಒಂದು ವೀಟ್ ಗ್ರಾಸ್ ಅಂದರೆ ಗೋಧಿ ಹುಲ್ಲು, ಇನ್ನೊಂದು ಫೆನುಗ್ರೀಕ್ ಅಂದರೆ ಮೆಂತ್ಯ. ಅದಕ್ಕೋಸ್ಕರ ನಾನು ಈ ಸೈಜ್ ಪಾಟ್ಸ್ನ 50 ಪಾಟ್ಸ್ನ ಚೂಸ್ ಮಾಡಿಕೊಂಡೆ. ಅದರಲ್ಲಿ 25 ಪಾಟ್ಸ್ನ ತೊಗೊಂಡು ಅದನ್ನು ಕ್ಲೀನಾಗಿ ಡಸ್ಟ್ ಇಲ್ಲದೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಯೂಸ್ ಮಾಡೋವಂಥ ಮೈಕ್ರೋಗ್ರೀನ್ ಸೀಡ್ಸ್ನ ಅವರು ತಿನ್ನೋದ್ರಿಂದ. ಸೊ ಇದಕ್ಕೆ ನಾನು ಚೂಸ್ ಮಾಡ್ಕೊಂಡಿದ್ದು ಎರಡು ಕಲರು, ಒಂದು ಪಿಂಕು ಇನ್ನೊಂದು ಗ್ರೀನು. ಫಸ್ಟು ಹಾಫ್ ಆಫ್ ದಿ ಪಾಟ್ ನಾನೇನು ಮಾಡಿದೆ, ಪಿಂಕ್ ಕಲರಲ್ಲಿ ಅದನ್ನು ಪೇಂಟ್ ಮಾಡಿದೆ. 25 ಪಾರ್ಟ್ಸನ್ನು ಪೇಂಟ್ ಆದಮೇಲೆ ಅದೆಲ್ಲ ಕ್ಲೀನಾಗಿ ಸ್ವಲ್ಪ ಒಣಗಿದಾದ್ಮೇಲೆ, ಅಂದರೆ ಪೇಂಟ್ ಮೆತ್ಕೋತಾ ಇಲ್ಲ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಗ್ರೀನ್ ಕಲರ್ ಪೇಂಟ್ನ ತೊಗೊಂಡೆ. ಅದನ್ನು ಕ್ಲೀನಾಗಿ ಅದಕ್ಕೆ ಹಾಫ್ ಆಫ್ ದಿ ಸೆಕೆಂಡ್ ಅದನ್ನು ಕ್ಲೀನಾಗಿ ಹಚ್ಚಿದಾದ್ಮೇಲೆ ಅಲ್ಲಲ್ಲಿ ಮಿರರ್ನ ಪೇಸ್ಟ್ ಮಾಡಿದ್ದೀನಿ. ಹಾಗೆ ಮಲ್ಟಿ ಕಲರ್ ಚೈನ್ನ ಕೂಡ ಹಾಕಿ ಒಂದು ಡೆಕೋರೇಷನ್ ಥರ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ವೈಟ್ ಕಲರ್ ಪೇಂಟ್ನ ಒಂದು ಟಚಪ್ಪನ್ನು ಒಂದು ಫ್ಲವರ್ ಥರ ಡಿಸೈನ್ ಮಾಡಿ ಅದನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ ಈ 25 ಪಾಟ್ಸ್ನಲ್ಲಿ ಇಷ್ಟೆಲ್ಲ ಮುಗಿಸೋಷ್ಟ್ರೊಳಗಡೆ ನನಗೆ ಅರ್ಲಿ ಮಾರ್ನಿಂಗ್ 4 o'clock ಆಯಿತು. ಇನ್ನು ನಾನು ನೈಟಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅರ್ಲಿ ಮಾರ್ನಿಂಗ್ ಬೇರೆ ಅಲ್ವಾ, ಚೆನ್ನಾಗಿ ನಿದ್ದೆ ಬರ್ತಿತ್ತು ಅನ್ನೋದಕ್ಕೋಸ್ಕರ ನಾನು ಮಲಗಿ ಮತ್ತೆ ಮಾರ್ನಿಂಗ್ 7 o'clock ಎದ್ದು ಅದರಲ್ಲಿ ನಾನು ಏನು ಕಂಪ್ಲೀಟ್ ಮಾಡಿದ್ನಲ್ಲ ಅಲ್ಲಿ ನಾನು ಕೋಕೋ ಪಿಟ್ ಹಾಕಿದೆ. ಬಟ್ ನನಗೆ ಪಾಟ್ಸು ಶೈನಿಂಗ್ ಅಂತ ಅನ್ನಿಸ್ತಿರ್ಲಿಲ್ಲ, ನನಗೆ ಶೈನಿಂಗ್ ಬೇಕಾಗಿತ್ತು. ಇಲ್ಲಿ ನಾನು ಯೂಸ್ ಮಾಡಿದ ಕೋಕೋ ಪಿಟ್ ಸಬ್ಸ್ಟ್ರೇಟ್ ನಾನು ಮಣ್ಣು ಯೂಸ್ ಮಾಡ್ತಿಲ್ಲ, ಬಿಕಾಸ್ ಇಟ್ ಈಸ್ ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ಲು. ಹಾಗಾಗಿ ನಾನೇನು ಮಾಡಿದೆ, ನೆಕ್ಸ್ಟ್ ಗ್ಲಾಸಿ ಶೈನಿಂಗ್ ಅಂದರೆ ಒಂದು ಗ್ರೀಸ್ ಥರ ಇದನ್ನು ತೊಗೊಂಬಂದಿದ್ದನ್ನು ಕ್ಲೀನಾಗಿ ಪೇಂಟ್ ಮಾಡಿದೆ. ಕೋಟ್ ಕೊಟ್ಟಿದ್ದರಿಂದ ನನಗಿದು ಸ್ವಲ್ಪ ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಮೊದಲೇ ಮೈಕ್ರೋಗ್ರೀನ್ಸ್ ಸೀಡ್ಸ್ ಅಂದರೆ ಅನ್ಟ್ರೀಟೆಡ್ ಸೀಡ್ಸ್ ಆಗಿರೋಂಥ ಗೋಧಿ ಮತ್ತು ಫೆನುಗ್ರೀಕ್ನ ನೆನೆಸಿ ಸ್ವಲ್ಪ ಅದನ್ನು ಮೊಳಕೆ ತರಿಸಿದ್ದೆ. ಅದನ್ನು ನಾನು ಪಾಟ್ಗೆ ಫಿಲ್ ಮಾಡಿದೆ. ಕಂಪ್ಲೀಟ್ ಫಿಲ್ ಮಾಡಿದ್ಮೇಲೆ ನನಗೆ ಕಂಪ್ಲೀಟ್ ಪಾಟ್ಸ್ ಲುಕ್ ಚೇಂಜ್ ಆಯಿತು, ನನಗೆ ಈ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಷ್ಟು ಅಂದರೆ 50 ಪಾಟ್ಸ್ನೂ ನಾನು ತೊಗೊಂಡೋಗಿ ನನ್ನ ಮೈಕ್ರೋ ಗ್ರೀನ್ ರ್ಯಾಕಲ್ಲಿ ಇಟ್ಟೆ. ಇದು ನನ್ನ ರ್ಯಾಕ್ ಸೆಟಪ್ಪು. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಬೋದು. 50 ಪಾಟ್ಸ್ ಇದೆ, ಜೊತೆಗೆ ನಾನು ಎಕ್ಸ್ಟ್ರಾ ಟ್ರೇಸ್ನಲ್ಲೂ ಕೂಡ ವೀಟ್ ಗ್ರಾಸು ಮತ್ತು ಫೆನುಗ್ರಿಕ್ ಬೆಳೆಸ್ತಿದ್ದೀನಿ. ಸೊ ಅದನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಏನೇನು ಯೂಸಸ್ ಇದೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದೆ. ನೆಕ್ಸ್ಟ್ ವೀಡಿಯೋನು ಮಾಡಿ ಹಾಕ್ತೀನಿ. ಅಂದರೆ ಸಲಾಡ್ಸಲ್ಲೆಲ್ಲ ನಾವು ಹೆಂಗೆ ತೊಗೋಬೇಕು, ಇದು ತೊಗೊಳೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಇದೆ, ಎಸ್ಪೆಷಲಿ ಲೇಡೀಸ್ಗೆ ಏನು ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ. ಸೊ ನಾನು ಫಸ್ಟ್ ಏನು ಮಾಡಿದೆ, ಫಸ್ಟ್ 3 days ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಅಂದರೆ ಟ್ರಾನ್ಸ್ಪರೆಂಟ್ ಲಿಡ್ನೇ ಕ್ಲೋಸ್ ಮಾಡಿ ಇಟ್ಟಿದ್ದೆ, ಶೇಡಲ್ಲಿ ನೆರಳಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಅದಾದಮೇಲೆ ಜರ್ಮಿನೇಟ್ ಆದಮೇಲೆ, ಅಂದರೆ ಮೊಳಕೆ ಬಂದಮೇಲೆ ಕಂಪ್ಲೀಟಾಗಿ ತೊಗೊಂಬಂದು ಗ್ರೋ ಲೈಟ್ಸ್ ಕೆಳಗಡೆ ಇಟ್ಟಿದ್ದೀನಿ. ನಾನಿಲ್ಲಿ ಸನ್ಲೈಟು ಕೊಟ್ಟಿಲ್ಲ, ಯಾಕಂದರೆ ಇದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಹೋಗ್ಬಿಡ್ತವೆ ಅಂತ ನಾನು ಯಾವುದೂ ಸನ್ಲೈಟು ಕೊಟ್ಟಿಲ್ಲ. ಆ್ಯಂಡ್ ಒಳ್ಳೆ ವೆಂಟಿಲೇಷನ್ ಇತ್ತು, ಗಾಳಿ ಚೆನ್ನಾಗಿ ಬರ್ತಿತ್ತು. ಆ್ಯಂಡ್ ಗ್ರೋ ಲೈಟ್ಸ್ ಇದ್ದಿದ್ದರಿಂದ ನಮಗೆ ಪಾಟ್ಸ್ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದ್ರ ಒಳಗಡೆ ಅಂತಂದರೆ. ಅಷ್ಟು ಕ್ಲಿಯರಾಗಿ ನಮಗೆ ಜರ್ಮಿನೇಷನ್ ನೋಡಿ, ನೀವು ಕ್ಲೀನಾಗಿ ನೋಡ್ತಿರ್ಬೋದು, ಪಾಟ್ಸಲ್ಲಿ ಒಳಗಡೆ ನಿಮಗೆ ಕಾಣಿಸ್ತಿರುತ್ತೆ. ಸೊ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಡೇನೂ ಅಷ್ಟೇ ನನಗೆ ಮಾರ್ನಿಂಗ್ 2 o'clock ಆಯಿತು. ಸೊ ನೆಕ್ಸ್ಟ್ ನಾನು ಅದನ್ನು ಅಲ್ಲಿಗೆ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾನು ಅರ್ಲಿ ಮಾರ್ನಿಂಗ್ ಎದ್ದು ನೋಡಿದೆ ಅದು ಎಷ್ಟು ಜರ್ಮಿನೇಟ್ ಆಗಿದೆ ಗ್ರೋ ಲೈಟ್ಸ್ ಕೆಳಗಡೆ ಇಟ್ಟಾಗ ಅಂತ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವು ಫೆನುಗ್ರೀಕ್ ಅಂತ ಕರಿತೀವಿ, ಅಂದರೆ ಮೆಂತ್ಯದು ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನನಗೆ ಖುಷಿ ಆಯಿತು, ಯಾಕಂದರೆ ನಾನು ಫ್ರೈಡೇ ಹಬ್ಬ ಇದ್ದಿದ್ದರಿಂದ ಥರ್ಸ್ಡೇ ಅಥವಾ ವೆನ್ಸ್ಡೇ ನಾನು ಕೆಲವ್ರಿಗೆ ಡೆಲಿವರ್ ಮಾಡಬೇಕಾಗಿತ್ತು. ಸೊ ಅಷ್ಟರೊಳಗಡೆ ಫೈನಲಿ ನನಗೆ ಇವತ್ತು, ಅಂದರೆ ಇವತ್ತೇನು ವಾರ, ಟ್ಯೂಸ್ಡೇ ಒಳಗಡೆ ನನಗೆ ಇಷ್ಟು ಗ್ರೋತ್ ಆಗಿದೆ. ಇದು ಬಂದು ವೀಟ್ ಗ್ರಾಸು. ಸೊ ನಾನು ನೆಕ್ಸ್ಟು ಫ್ರೈಡೇ, ವೆನ್ಸ್ಡೇ ಅಥವಾ ಥರ್ಸ್ಡೇ ಒಳಗಡೆ ನನಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೂ ಚೆನ್ನಾಗಿ ಅದು ಬುಷಿ ಥರ ಇನ್ನೂ ಕ್ಲಿಯರಾಗಿ ಬರುತ್ತೆ. ಸೊ ಇಷ್ಟೆಲ್ಲ ಸ್ಟ್ರಗಲ್ಸ್ ಇದೆ, ಅಷ್ಟು ಈಸಿ ಅಲ್ಲ ನಾವು ಯಾವುದನ್ನೇ ಒಪ್ಕೊಂಡ್ರೂ ಮಾಡೋದು. ಇಷ್ಟು ಸ್ಟ್ರಗಲ್ಸ್ ಮಾಡಿದ್ಮೇಲೆ ನಮಗೆ ನಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋದಕ್ಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.